ರಿಂಕಲ್ಸ್ ಫ್ರೀ ಆಗಬೇಕು ಅಂದರೆ ಇದನ್ನು ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಏನಾದರೂ ಟ್ಯಾನ್ ಆಗಿದ್ದರೆ ಆಗ 2 ಡ್ರಾಪ್ಸು ಸೆರಮ್ ಹಚ್ಕೊಂಡು ನೀಟಾಗಿ ಮಸಾಜ್ ಕಣ್ಣತ್ರ ರಿಂಕಲ್ಸ್ ಇರುತ್ತಲ್ಲ ಇಲ್ಲೆಲ್ಲ ನೀಟಾಗೆ ಮಾಡಿಕೊಂಡ್ರೆ ಸಖತ್ತಾಗುತ್ತೆ. ಟ್ಯಾನ್ ಆಗುತ್ತೆ ಇದು. ಓಕೆನಾ? ರೆಟೆ ಲೈಫ್ದು ಸೆರಮ್ ಇದು ಬಂದು ಇಂಡಿಯನ್ ಸ್ಕಿನ್ಗಂತಲೇ ಸ್ಪೆಷಲಿ ಮಾಡಿರೋದು. ಸೊ ಎಲ್ಲಾದರೂ ಹೊರಗಡೆ ಹೋಗಿ ಬಂದು ನಮ್ಗೆ ಟ್ಯಾನ್ ಆಗಿ ಡಸ್ಟಿಂದ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಅದಾದ್ರಿಂದ ಪಿಂಪಲ್ಸ್ ಫಾರ್ಮ್ ಆಗುತ್ತೆ. ಸೊ ಆಗೇನು ಮಾಡಬೇಕಂತಂದರೆ ಆಮೇಲಿಂದ ಪಿಗ್ಮೆಂಟೇಷನ್ನು, ಬ್ಲೆಮಿಷಸ್ಸು ಇದೆಲ್ಲ ಇರುತ್ತೆ. ಸೊ ಮನೆಗೆ ಬಂದು ಫೇಸ್ ವಾಶ್ ಮಾಡಿ, ಫೇಸ್ ವಾಶ್ ರೆಟೆ ಲೈಫ್ ಇದೆ, ಅದಾದಮೇಲೆ ಟೋನರ್ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾರೆ. ಜಸ್ಟ್ ಟ್ಯಾಪಿಂಗ್ ಮಾಡೋದ್ರಿಂದ ಸೊ ಅದು 7 ಲೇಯರ್ಸ್ಗೂ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆರಮ್ ಒಂದು 2 to 3 ಡ್ರಾಪ್ಸ್ ಹಾಕಿ ನೋಡಿ ಎಷ್ಟು ಶೈನಿಂಗ್ ಬಂದಿದೆ. ಸ್ಕಿನ್ನು ಗ್ಲಾಸಿ ಲುಕ್ ಬರುತ್ತೆ. ಕೊರಿಯನ್ದೆಲ್ಲ ತೋರಿಸ್ತಾರೆ ನೋಡಿ ಗ್ಲಾಸ್ ಸ್ಕಿನ್ ಅಂತ, ಅದ್ರ ಬದಲು ನಮ್ಮದೇ ಅವ್ರಿಗೆ ಇಂಡಿಯನ್ಗೆ ಅಂತಲೇ ಫಾರ್ಮುಲೇಟ್ ಮಾಡಿರೋದನ್ನು ಹಚ್ಕೋಬೇಕು. ಜಸ್ಟ್ ಮಸಾಜ್. ಐಬ್ರೋಸ್ಗೆ ಮತ್ತು ಲ್ಯಾಶಸ್ಗೆ ಮತ್ತು ಈ ಮೌತ್ ಏರಿಯಾದಲ್ಲಿ ಕೆಲವ್ರಿಗೆ ಪಿಗ್ಮೆಂಟೆಡ್ ಆಗಿರುತ್ತೆ. ಓಕೆ, ಇದು ಬಂದು ಎಲ್ಲ ಥರನೂ ಬೆನಿಫಿಟ್ ಇದೆ ನಮಗೆ. ಲೈಕ್ ಫೇಸ್ ಆಯಿಲ್ ಥರ ಈ ಚಾಪ್ ಲಿಪ್ಸ್ ಆಗಿರುತ್ತೆ ನೋಡಿ, ಆವಾಗ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಲಿಪ್ಸು ಹೋಗುತ್ತೆ. ಆಮೇಲೆ ಕ್ರ್ಯಾಕ್ ಹೀಲ್ಸು ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ ಕ್ರೀಮ್ ತೊಗೊತೀವಿ, ಏನೂ ರಿಸಲ್ಟ್ ಇರಲ್ಲ. ಪಾರ್ಲರ್ಗೆ ಹೋಗ್ತೀವಿ, ಪೆಡಿಕ್ಯೂರ್ ಮಾಡಿಸ್ಕೊತೀವಿ, ಏನೂ ರಿಸಲ್ಟ್ ಸಿಗಲ್ಲ. ಇದೊಂದೇ ಒಂದು ಸೆರಮ್ ಸಾಕು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ. ನೋಡಿ ಈಗ ಇಂಥ ಗ್ಲಾಸಿ ಲುಕ್ ಬಂತು, ನೋಡಿದ್ರಾ? ಕೊರಿಯನ್ ಸ್ಕಿನ್ ಥರನೇ ಕಾಣ್ತಿದ್ದೀರಾ ಶೈನಿಂಗು. Thank you.